ಅದು ಇದು ಕೆಲಸ ಮಾಡ್ಕೊಂಡು ಅಡುಗೆ ಮನೆ ಕೆಲಸ ಮಾಡಲೇ ಇಲ್ಲ ನೋಡಿ. ನೀವಿಬ್ರು ಸೇರ್ಕೊಂಡು ಅಡುಗೆ ಮನೆ ಕೆಲಸ ಮುಗಿಸ್ಬಿಡ್ತೀರಾ? ಅವರಿಬ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಇರಬೇಕು. ಇನ್ನೂ ಅಡುಗೆ ಕೆಲಸ ಮುಗ್ದಿಲ್ವಾ? ಆಗಿದೆ ಅತ್ತೆ. ಪಚ್ಚಡಿಗೆ ಪಾಯಸಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಷ್ಟೆ. ಹಾ ಬಂದೆ. ವಿವೇಕ್, ವಿಶು ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದು? ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಜ್ಜಿ ಬಂದ್ಬಿಡ್ತಾನೆ. ಪಾಪ ರಾಜು ಬೆಳಗ್ಗೆಯಿಂದ ಗೇಟ್ ಹತ್ರನೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಏನೇ ಇದು ಎಲ್ಲ ರಾಧಿಕಾ ಉಡೋ ಸೀರೆಗಳಿದ್ದಾಗಿದೆಯಲ್ಲೇ, ತೆಗಿಯ ಸೇದನ. ಅವ್ಯಾವು ಬೇಡ, ಯಾವುದು ಚೆನ್ನಾಗಿ ಕಾಣಲ್ಲ. ತಗೋ, ನಾನ್ ತಂದಿರೋ ಸೀರೆ ತಗೋ, ಇದರಲ್ಲಿರೋ ಒಡವೆಗಳನ್ನ ಹಾಕೋ. ನಿನ್ನ ಮುಂದೆ ಆ ರಾಧಿಕನ್ನ ನೀವಳು ಸೇರಿಸಬೇಕು, ಹಾಗೆ ಕಾಣ್ಬೇಕು ನೀನು. ಉಟ್ಕೋ ಇದನ್ನ. ಅಜ್ಜಿ, ಈ ಸೀರೆ ವಿಶುಗೆ ಇಷ್ಟ ಆಗುತ್ತಾ? ಇಷ್ಟ ಆಗೋದು ಏನೇ ಬಂತು, ಅವಳನ್ನು ಮರೆತು ನಿನ್ನ ಹಿಂದಿಂದೇನೆ ಸುತ್ತಾ ಇರ್ತಾನೆ. ದೀಪಾ, ಅಲ್ಲೋ, ವಿಶು ರಾಧಿಕಾ ಹೆಣ ಬರುತ್ತೆ ಅಂದಿದ್ದೆ. ಇವರೆಲ್ಲರೂ ಸಂಭ್ರಮ ಪಡ್ತಾರ ನೋಡಿದ್ರೆ ಅವರಿಬ್ಬರು ಮೆರವಣಿಗೆಯಲ್ಲಿ ಬರೋ ಥರ ಇದೆ. ಡ್ಯಾಡ್, ಹೆಣ ಕೂಡ ಮೆರವಣಿಗೆಯಲ್ಲೇ ಬರೋದಾ? ಹಾಗಂತೀಯ? ಹೌದು ಡ್ಯಾಡ್. ಆಗೋ ತನಕ ಇದ್ದು ಆರೋ ತನಕ ಕಾಯಕ್ಕಾಗಲ್ವಾ? ಅಜ್ಜಿ, ಅಜ್ಜಿ, ವಿವೇಕಣ್ಣ, ಬಾಸು ರಾಧಿಕಾತ್ಗೆ ಬಂದ್ರು. ಅಮ್ಮ, ಆರ್ತಿ ತಗೋಬನ್ನಿ. ವಿಶು, ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ವಿಶು ರಾಧಿಕಾ ಬಂದ್ರೆ ಬೇಗ ಆರತಿ ತಗೊಂಡ್ ಬಾ ಅಮ್ಮ. ರುಕ್ಕು, ಬೇಗ ಬನ್ನಿ. ಮತ್ತೆ ಅಂತೆ, ಹೋಗಿ ಆರತಿ ಮಾಡಿ. ಹೋಗಿನ ರೆಡಿ ಮಾಡ್ಬಿಡಿ. ಬಲ್ಗಾಲಿಟ್ಟು ಒಳಗಡೆ ಬನ್ನಿ. 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 ಊರೆಲ್ಲ ಹೇಗಿತ್ತು, ಏನೇನ್ ನೋಡಿದ್ರಿ, ಇದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಫ್ರೆಶ್ ಅಪ್ ಆಗಿ ಊಟಕ್ಕೆ ಬನ್ನಿ. ಊಟ ಮಾಡ್ಕೊಂಡು ಆಮೇಲೆ ಕುತ್ಕೊಳ್ಳೋಣ, ಆಯ್ತಾ? ಅಮ್ಮ,
ಅಜ್ಜಿ, ಈ ಮನೇಲಿ ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ. ಆ ತಪ್ಪನ್ನ ನಾನೇ ಸರಿಪಡಿಸ್ಬೇಕು. ವಿಶು, ನೀನ್ ಏನ್ ಹೇಳ್ತಾ ಇದೀಯಾ? ಅಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಣ್ಣ, ಇವತ್ತು ನನ್ನ ಜವಾಬ್ದಾರಿನ ನಿರ್ವಹಿಸೋ ಸಮಯ ಬಂದಿದೆ. ಅದನ್ನ ನಾನು ಇವತ್ತು ಮಾಡೇ ಮಾಡ್ತೀನಿ. ವಿಶಾಖ ಇವತ್ತು ಮನೆಯಿಂದ ಹೋಗ್ತಾಳೆ. ಮನೆಯಿಂದ ಅವಳನ್ನ ಹೊರಗೆ ಹಾಕೋ ಹೋಗಿದ್ರೆ ಅವಳನ್ನ ಮನೆಗೆ ಯಾಕೆ ಕರ್ಕೊಂಡ್ ಬಂದೆ ವಿಶು? ನೋಡ್ ವಿಶು, ನೀನ್ ವಿಶಾಖನ್ ಬಗ್ಗೆ ಏನೂ ಚಿಂತೆ ಮಾಡಬೇಡ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದೆ. ಆ ಮಾತಿನ ಪ್ರಕಾರ ನಾನು ನನ್ನ ರೆಸ್ಪಾನ್ಸಿಬಿಲಿಟಿನ ಉಳಿಸ್ಕೊಂಡಿದ್ದೀನಪ್ಪ. ಥ್ಯಾಂಕ್ ಯು ಅತ್ತಿಗೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆದ್ರೆ ವಿಶಾಖನ ಇವತ್ತು ಮನೆಯಿಂದ ಕಳಿಸ್ಲೇಬೇಕು. ವಿಶು, ವಿಶು, ನೀವು ಬಂದಿದ್ದ ತುಂಬಾ ಖುಷಿ ಆಯ್ತು. ಈ ಮನೇಲಿ ಎಲ್ರು ನಿಮ್ಗೋಸ್ಕರನೇ ಕಾಯ್ತಾ ಇದ್ರು. ನಾನು ಅಷ್ಟೇ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೌದು ವಿಶಾಖ, ಈ ಮನೆಯಲ್ಲಿ ಕೆಲವೊಂದು ಅನಾಹುತಗಳಾಗಕ್ಕಿಂತ ಮುಂಚೆ ಈ ಮನೆಗೆ ಬರಬೇಕು ಅನಿಸ್ತು. ಅದಕ್ಕೆ ತಕ್ಷಣ ಹೊರಟು ಬಂದೆ. ವಿಶಾಖ, ನಾನಿವತ್ತು ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನಿವತ್ತು ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಮನೆಯವ್ರ ನಿರ್ಧಾರನೂ ಇದೇ ಆಗಿರುತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನೀನು ಹೋಗಿ ನಿನ್ನ ಲಗೇಜ್ನ ಪ್ಯಾಕ್ ಮಾಡ್ಕೊಬಾ. ವಿಶು, ಹಾಗೆ ಹೇಳ್ಬೇಡಿ. ನನ್ನ ಜೀವನದಲ್ಲಿ ನನಗೆ ಈಗಷ್ಟೇ ರಕ್ಷಣೆ ಸಿಕ್ಕಿದೆ, ಅದನ್ನು ಕಿತ್ಕೋಬೇಡಿ.
ಮಾತು ಕೊಟ್ಟಿದ್ರಿ, ಅದನ್ನೆಲ್ಲ ಮರ್ತ್ಬಿಟ್ರ ವಿಶು? ನನಗೆಲ್ಲ ನೆನಪಿದೆ ವಿಶಾಖ, ನಾನು ಯಾವುದೂ ಮರ್ತಿಲ್ಲ. ಆದರೆ ನಿನಗೆ ಈ ಮನೇಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲ. ನಮ್ಮ ಟ್ರಸ್ಟಿನ ಆಶ್ರಮದಲ್ಲಿ ನೀನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ವಿ. ನೀನು ಅಲ್ಲೇ ಇರ್ತೀಯ. ಕೊಟ್ಟ ಮಾತನ್ನ ಧರ್ಮಾಧಿಕಾರಿಗಳು ತಪ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಮೊದಲು ಕೈ ಹಿಡಿದು ಒಳಗೆ ಕರ್ಕೊಂಡ್ಬರೋದು, ಆಮೇಲೆ ಕುಕ್ಕೆ ಹಿಡಿದು ಆಚೆ ತಳ್ಳೋದು. ಇದು ಯಾವ ಧರ್ಮದ ಪುಸ್ತಕದಲ್ಲಿ ಬರೆದಿದೆ? ಅಜ್ಜಿ, ನಾನು ಯಾವತ್ತೂ ಧರ್ಮನ ಸರಿಯಾಗಿ ಪಾಲಿಸ್ತೀನಿ. ನಾನಾಗ್ಲಿ ನನ್ನ ಕುಟುಂಬದವರಾಗ್ಲಿ ಧರ್ಮದ ವಿರುದ್ಧ ಯಾವತ್ತೂ ನಡ್ಕೊಂಡಿಲ್ಲ, ನಡೆಯೋದು ಇಲ್ಲ. ಅತಿಥಿಗಳಾಗಿ ನಮ್ಮ ಮನೆಗೆ ಬಂದಿದ್ದೀರಾ, ಅತಿಥಿಗಳಾಗಿ ಇದ್ದು ಹೋಗಿ. ವಿಶಾಖ, ನೀನು ಹೋಗಿ ನಿನ್ನ ಬಟ್ಟೆನ ಪ್ಯಾಕ್ ಮಾಡ್ಕೋಬಾ. ಹೋಗು. ನಿಂತ್ಕೋ. ಇವತ್ತು ಮಂಗಳವಾರ. ಧರ್ಮಾಧಿಕಾರಿಗಳ ಕುಟುಂಬದಿಂದ ಹೆಣ್ಮಕ್ಳನ್ನ ಹೊರಗಡೆ ಕಳಿಸಿದ್ರೆ ದೇವ್ ನಮಗೆ ಒಳ್ಳೇದು ಮಾಡಲ್ಲ. ನೀನು ನಾಳೆ ಹೊರಡು. ನೀನೇನಂತೀಯ ವಿಶು? ಸರಿ ಅಜ್ಜಿ. ಆದ್ರೆ ನಾಳೆ ವಿಶಾಖ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರಿ, ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀವಿ. ರಾಧಿಕಾ, ಹೋಗಮ್ಮ. ನಮ್ಮ ಮನೆ ರಂಗಮಂದಿರ ಆಗೋಗಿದೆ. ಅಕ್ಕ ತಂಗಿ ಇಬ್ರು ದಿನಕ್ಕೊಂದೊಂದು ನಾಟಕ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡು. ನಾಟಕ ನೋಡೋದಕ್ಕೆ ನಾವೇನಾದ್ರೂ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾ? ಬಿಟ್ಟಿ ಮನೋರಂಜನೆ ಸಿಗ್ತಾ ಇದೆ, ನೋಡ್ಕೊಂಡಿರೋಣ. ಈಗಲಾದರೂ ಕೊಚ್ಕೊಳ್ಳೋದನ್ನ ಬಿಡು, ಉದ್ಧಾರ ಆಗ್ತೀಯ.
ಇದ್ದಕ್ಕಿದ್ದ ಹಾಗೆ ಇಷ್ಟು ಬದಲಾದ್ರು. ನನಗೆ ಆಶ್ರಯ ಕೊಟ್ಟವರು ಅವ್ರೆ, ಈಗ ಮನೆಯಿಂದ ಆಚೆ ಹೋಗುತ್ತೆ ಹೇಳ್ತಿರೋದು ಅವ್ರೆ. ಇಲ್ಲ ಅಜ್ಜಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ನಾನು ಅದನ್ನೇ ಹೇಳ್ತಿರೋದು. ನಾವೀ ಮನೆ ಬಿಟ್ಟು ಹೋಗೋದೇ ಬೇಡ. ಅವ್ರು ಹೋಗುಂದಾಕ್ಷಣ ನಾವು ಹೋಗ್ಬಿಡಕ್ಕಾಗುತ್ತಾ? ನೀನು ಇದ್ದಕ್ಕಿದ್ದ ಹಾಗೆ ವಿಷು ಯಾಕೆ ಬದಲಾದ ಅಂತ ಕೇಳಿದ್ಯಲ್ಲ, ಅದಕ್ಕೇನು ಕಾರಣ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ವಿಶಾಖ, ಬಾರಮ್ಮ ಬಾ. ಮಾಯಾಂಗನೆ ವಿಶಾಖ ಅಳ್ತಾ ಇರೋದನ್ನ ನೋಡಿ ಖುಷಿ ಪಡೋಣ ಅಂತ ಬಂದ್ಯಾ? ಅವಳು ಹಾಕಿರೋ ಭಿಕ್ಷೆನಲ್ಲೇ ನೀರ್ ಬದುಕ್ತಾ ಇರೋದು ಅನ್ನೋದನ್ನ ಮರಿಬೇಡ. ಅಜ್ಜಿ, ನಾನು ವಿಶಾಖನ ಹತ್ರ ಮಾತಾಡ್ಬೇಕಾಗಿತ್ತು. ನಿನ್ ಸಹಾನುಭೂತಿ ನನಗೆ ಬೇಕಾಗಿಲ್ಲ. ಪ್ರತಿ ಸಲ ನನ್ ಖುಷಿನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀಯ, ಅದ್ರಿಂದಲೇ ಖುಷಿ ಪಡ್ತೀಯ. ಯೋಚನೆ ಮಾಡು ವಿಶಾಖ, ನಿನ್ನ ತಂಗಿ ಗಂಡನ ಮನೆಯಲ್ಲಿ ಎಷ್ಟು ದಿನ ಅಂತ ನೀನ್ ಇರ್ತೀಯ? ತೋರ್ಸೋರು ಏನ್ ಅನ್ಕೊಳ್ಳಲ್ಲ ಹೇಳು. ಓಹೋ, ಗಂಡನ ಜೊತೆ 3 ದಿನ ಸುತ್ತಾಡ್ಕೊಂಡ್ ಬಂದಿದ್ದಕ್ಕೆ ವಿಶಾಖನಿಗೆ ಬುದ್ಧಿವಾದ ಹೇಳೋಷ್ಟು ಧೈರ್ಯ ಬಂತ ನಿಂಗೆ? ಈ ಮನೆಯಲ್ಲಿ ಮಹಾರಾಣಿಯಾಗಿ ಮೆರಿತಾ ಇದೆಯಲ್ಲ, ಅದು ಯಾರ ಕೃಪೆಯಿಂದ ಬಂದಿದ್ದು? ಇವಳಿಂದ ಅನ್ನೋದನ್ನ ಮರಿಬೇಡ. ಹಿಂದೆ ಇದ್ದಿದ್ರೆ ಯಾವನ್ನಾದ್ರೂ ತಿರ್ಬೋಕಿರ್ ಕಟ್ಕೊಂಡು ಬೀದಿನಲ್ಲಿ ನಿನ್ ಕಿರುಪೆ ಎತ್ತಬೇಕಾಗಿತ್ತು. ಅಜ್ಜಿ, ಇವಳು ವಿಶ್ವ ಕಿವಿನ ಚೆನ್ನಾಗಿ ಓದಿದಾಳೆ. ಹೌದು, ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅಜ್ಜಿ ಹೇಳಿದ ಹಾಗೆ ಈ ಮನೆ ಅಧಿಕಾರ ನನಗೆ ಸಿಗ್ಬೇಕು. ನನ್ನ ನಂತರ ಬಂದೋಳ್ ನೀನು, ಅರ್ಥ ಆಯ್ತಾ? ನನ್ ಮಾತನ್ನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ ವಿಶಾಖ. ಧರ್ಮಾಧಿಕಾರಿಗಳ ಮನೇಲಿ ಸಂಬಂಧನೇ ಇಲ್ಲದೆ ಇರೋ ವಿಶಾಖ ಯಾಕಿದ್ದಾಳೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಈ ಮನೆಯವರು ಏನಂತ ಉತ್ತರ ಕೊಡ್ಬೇಕು ನೀನೇ ಹೇಳು. ಇಷ್ಟಕ್ಕೂ ಈ ಮನೆ ಕಿರಿ ಸೊಸೆ ನಾನೇ ಹೊರತು ನೀನಲ್ಲ ವಿಶಾಖ.